ಅಮ್ಮ ಮರಿಯೇ ಅಮ್ಮ ಮರಿಯೇ ನಮೋ ನಮೋ ತಾಯೇ ನಮ್ಮ ಹರಿಹರ ಮಾತೆ. ಪೂರ್ಣ ಹೃದಯದಿ ಬಂದಿಹೆ, ದರುಶನ ನೀಡೋ ಹೇ ಪ್ರಭು. ತನು ಮನವೆಲ್ಲವ ನಿನಗೆ ಅರ್ಪಿಪೆ, ತನು ಮನವೆಲ್ಲವ ನಿನಗೆ ಅರ್ಪಿಪೆ. ಆಲಯ ನನ್ನನ್ನು ಕರೆದಿದೆ, ಹೃದಯದಿ ಬಂದಿಹೆ, ದರುಶನ ನೀಡೋ ಹೇ ಪ್ರಭು. ತನು ಮನವೆಲ್ಲವ ನಿನಗೆ ಅರ್ಪಿಪೆ, ತನು ಮನವೆಲ್ಲವ ನಿನಗೆ ಅರ್ಪಿಪೆ. ದರುಶನ ಹೇ ಪ್ರಭು ನೀಡೋ, ಮನವನ್ನು ಬೆಳಗುತ್ತ ಹರಸೋ. ದರುಶನ ಹೇ ಪ್ರಭು ನೀಡೋ, ಮನವನ್ನು ಬೆಳಗುತ್ತ ಹರಸೋ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇವತ್ತಿನ ಶುಭ ಸಂದೇಶದಲ್ಲಿ ಮತ್ತೆ ಬಿತ್ತುವವನ ಸಾಮರ್ಥ್ಯ ಬಗ್ಗೆ ಆಲಿಸುತ್ತೇವೆ. ಕಳೆದ ಭಾನುವಾರ ಬಿತ್ತುವವನ ಸಾಮರ್ಥ್ಯವನ್ನು ಆಲಿಸಿದ ರೀತಿ ಅಲ್ಲಿ ಬಿತ್ತನೆ ಮಾಡಿದಂತಹ ವ್ಯಕ್ತಿ ಒಬ್ಬರೇ ಆಗಿದ್ದರು. ಆದರೆ ಈ ಭಾನುವಾರ ಇಬ್ಬರು ವ್ಯಕ್ತಿಗಳು ಬಿತ್ತನೆಯನ್ನು ಮಾಡ್ತಾರೆ. ಒಬ್ಬರು ಒಳ್ಳೆಯ ಬೀಜವನ್ನು ಬಿತ್ತನೆ ಮಾಡಿದರೆ ಮತ್ತೊಬ್ಬರು ಕೆಡುಕುತನ ಎನ್ನುವ ಬೀಜವನ್ನು ಬಿತ್ತುತ್ತಾರೆ. ಈ ಒಳಿತು ಕೆಡುಕುಗಳಲ್ಲಿ ಜಯ ಒಳಿತಿಗೆ ಎನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಬಲಿಪೂಜೆಯನ್ನು ನಾವು ಅರ್ಪಿಸುವುದಕ್ಕಿಂತ ಮುಂಚೆ ಇವತ್ತಿನ ಈ ಬಲಿಪೂಜೆ ಮೂಡಿ ಬರುವುದಕ್ಕೆ ಹಾಗೂ ನಮ್ಮ ಬಳಿಯಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಕೇಳಿಕೊಂಡಿರುವಂಥವರು ಚಿಂತಾಮಣಿಯ ಮರಿಯ ಸಗಾಯಂ ಮತ್ತು ಕುಟುಂಬದವರು, ಅವರ ಉದ್ದೇಶಗಳಿಗಾಗಿಯೂ ಹುಬ್ಬಳ್ಳಿಯ ಡಿಕ್ರೂಸ್ ಕುಟುಂಬದವರು ತಮ್ಮ ಮಗನ ಆರೋಗ್ಯಕ್ಕಾಗಿ ಕೇಳಿಸಿಕೊಂಡಿದ್ದಾರೆ, ಅವರಿಗಾಗಿಯೂ ಅದೇ ರೀತಿಯಲ್ಲಿ ಸ್ಟಾಕ್ಹೋಮ್ ಸ್ವೀಡನ್ನಲ್ಲಿ ವಾಸವಾಗಿರುವಂತಹ ಆಲಿಯಾ ಮತ್ತು ಆನಾ ಮ್ಯಾನ್ಯುವೆಲ್ ಇವರ ಉದ್ದೇಶಕ್ಕಾಗಿ ಬಲಿಪೂಜೆಯನ್ನು ಅರ್ಪಿಸಲು ಕೇಳಿಕೊಂಡಿದ್ದಾರೆ. ಹಾಗೂ ಡಿವೈನ್ ವರ್ಡ್ ಚಾನೆಲ್ನ ಮೂಲಕ ಹರಿಹರದ ಆರೋಗ್ಯ ಮಾತೆಯ ಬಸರಿಕ ಪುಣ್ಯಕ್ಷೇತ್ರದಿಂದ ಬಿತ್ತರವಾಗ್ತಾ ಇರುವಂಥ ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರುವ ಎಲ್ಲರಿಗಾಗಿಯೂ, ನಮ್ಮ ಯೂಟ್ಯೂಬ್ ಚಾನಲ್ನ ಮೂಲಕ ಬಲಿಪೂಜೆಯನ್ನು ವೀಕ್ಷಿಸಿ ಪ್ರಾರ್ಥಿಸ್ತಾ ಇರುವಂತಹ
ಸರ್ವರಿಗಾಗಿಯೂ ಸಮರ್ಪಿಸಿ ಬೇಡುತ್ತಾ ಈಗ ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೇನ್. ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಪ್ರಭುದೇವರೇ, ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ, ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು
ನೆಲೆಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು, ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಸೇವಕರಿಗೆ ನೆರವು ನೀಡಿ ನಿಮ್ಮ ಕೃಪಾವರದ ಕೊಡುಗೆಗಳನ್ನು ಅವರಲ್ಲಿ ದಯೆಯಿಂದ ಹೆಚ್ಚಿಸಿರಿ. ಇವರು ವಿಶ್ವಾಸ, ನಂಬಿಕೆ ಮತ್ತು ಪ್ರೀತಿಯಲ್ಲಿ ಉತ್ಸಾಹಭರಿತರಾಗಿ ನಿಮ್ಮ ಆಜ್ಞೆಗಳನ್ನು ಪಾಲಿಸುವುದರಲ್ಲಿ ಸದಾ ಜಾಗೃತರಾಗಿರುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸುಜ್ಞಾನಕಾಂಡ ಗ್ರಂಥದಿಂದ ವಾಚನ. ಪಾಪಿಗಳಿಗೆ ಪಶ್ಚಾತ್ತಾಪದ ಅವಕಾಶವಿತ್ತು, ನಿಮ್ಮ ಮಕ್ಕಳನ್ನು ಭರವಸೆಯುಳ್ಳವರಾಗಿಸಿದ್ದೀರಿ. ಸರ್ವಜನರ ಸುಖ ಕೋರುವ ದೇವರು ನೀವಲ್ಲದೆ ಇನ್ನಾರೂ ಇಲ್ಲ. ನೀವು ವಿಧಿಸಿದ ದಂಡನೆ ಅನ್ಯಾಯವಲ್ಲ ಎಂದು ನೀವು ತೋರಿಸಬೇಕಾಗಿಲ್ಲ. ನಿಮ್ಮ ಶಕ್ತಿಯೇ ನ್ಯಾಯ ನೀತಿಗೆ ಆಧಾರ, ನಿಮ್ಮ ಸಾರ್ವಭೌಮತ್ವವೇ ಎಲ್ಲ ಸಹನೆಗೆ ಮೂಲ ಕಾರಣ. ನೀವು ಸರ್ವಶಕ್ತರೆಂದು ಜನರು ನಂಬದಿರುವಾಗ ನೀವು ಶಕ್ತಿಯನ್ನು ತೋರಿಸುತ್ತೀರಿ. ಅದನ್ನು ಬಲ್ಲವರೊಂದಿಗೆ ವರ್ತಿಸುವಾಗ ಅವರ ಉದ್ದಟತನವನ್ನು ಖಂಡಿಸುತ್ತೀರಿ. ಶಕ್ತಿಯಲ್ಲಿ ನೀವೇ ಸರ್ವಭೌಮರು ಎಂದೇ ತೀರಿಸುತ್ತೀರಿ. ಸೌಮ್ಯತೆಯಿಂದ ನಮ್ಮನ್ನಾಳುತ್ತೀರಿ, ಬಹು ತಾಳ್ಮೆಯಿಂದ. ನಿಮ್ಮ ಶಕ್ತಿ ನಿಮ್ಮಲ್ಲಿದೆ ಇಚ್ಛಿಸಿದಾಗಲೆಲ್ಲ. ಇಂಥ ಕಾರ್ಯಗಳಿಂದ ಸಜ್ಜನನು ಜನಪ್ರಿಯನಾಗಿರಲು ಕಳಿಸಿಕೊಟ್ಟಿರುವಿರಿ. ಪಾಪಿಗಳಿಗೆ ಪಶ್ಚಾತ್ತಾಪದ ಅವಕಾಶವಿತ್ತು, ನಿಮ್ಮ ಮಕ್ಕಳನ್ನು ಭರವಸೆಯುಳ್ಳವರಾಗಿಸಿದಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು, ನೀನು ದಯಾವಂತನೋ, ಕ್ಷಮಿಸುವವನೋ. ಪ್ರಭು, ನೀನು ದಯಾವಂತನೋ, ಕ್ಷಮಿಸುವವನೋ.
ಪ್ರಭು ನೀನು ದಯಾವಂತನು, ಕ್ಷಮಿಸುವವನು, ಮೊರೆ ಇಡುವವರಿಗೆ ನೀನು ಕೃಪಾಪೂರ್ಣನು. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ವಿಜ್ಞಾಪನೆಗಳ ಕೋರಿಕೆಗೆ. ಪ್ರಭು ನೀನು ದಯಾವಂತನು, ಕ್ಷಮಿಸುವವನು. ಬರುವವು ನೀನು ಉಂಟು ಮಾಡಿದ ಸಕಲ ಜನಾಂಗಗಳು, ನಿನ್ನ ನಾಮವನ್ನು ಘನಪಡಿಸಲು ನಿನಗೆ ಅಡ್ಡ ಬೀಳಲು. ಪ್ರಭು ನೀನೊಬ್ಬನೇ ದೇವನು, ಅದ್ಭುತಶಾಲಿ ಮಹೋನ್ನತನು. ಪ್ರಭು ನೀನು ದಯಾವಂತನು, ಕ್ಷಮಿಸುವವನು. ಪ್ರಭು ನೀ ದಯಾಳು, ದೇವ ನೀ ಕರುಣಾಮೂರ್ತಿ, ಸಹನಶೀಲನು, ಸತ್ಯ ಸ್ವರೂಪಿ, ಪ್ರೇಮ ಮೂರ್ತಿ. ಕಟಾಕ್ಷವಿತ್ತು ಕರುಣಿಸೆನ್ನನು, ಕಟಾಕ್ಷವಿತ್ತು ಕರುಣಿಸೆನ್ನನು. ಪ್ರಭು ನೀನು ದಯಾವಂತನು, ಕ್ಷಮಿಸುವವನು. ಪ್ರಭು ನೀನು ದಯಾವಂತನು, ಕ್ಷಮಿಸುವವನು. ಸಂತ ಪೌಲನು ರೋಮನ್ನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಪವಿತ್ರಾತ್ಮರು ಸಹ ನಮ್ಮ ದುರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು. ಪವಿತ್ರಾತ್ಮರೇ ಮಾತಿಗೆಟ್ಟಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ. ಅಂತರಂಗಗಳನ್ನು ಈಕ್ಷಿಸುವ ದೇವರು ಪವಿತ್ರಾತ್ಮರ ಇಂಗಿತವೆಂಬುದೆಂದು ಬಲ್ಲರು. ಏಕೆಂದರೆ ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮರು ದೇವ ಜನರಿಗಾಗಿ ಭಿನ್ನಯಿಸುತ್ತಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ.
ಯೇಸು ಸ್ವಾಮಿ ಜನರಿಗೆ ಈ ಸಾಮತಿಯನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯವು ತನ್ನ ಹೊಲದಲ್ಲಿ ಒಳ್ಳೆಯ ಗೋಧಿಯನ್ನು ಬಿತ್ತಿದ ರೈತನನ್ನು ಹೋಲುತ್ತದೆ. ಒಂದು ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಅವನ ವೈರಿ ಬಂದು ಗೋಧಿಯ ನಡುವೆ ಕಳೆಗಳನ್ನು ಬಿತ್ತಿ ಹೋದ. ಗೋಧಿ ಬೆಳೆದು ತೆನೆ ಬಿಟ್ಟಾಗ ಕಳೆ ಬೆಳೆದಿರುವುದು ಗೋಚರವಾಯಿತು. ಆಗ ಆಳುಗಳು ತಮ್ಮ ಯಜಮಾನನ ಬಳಿಗೆ ಬಂದು, ಸ್ವಾಮಿ, ನಿಮ್ಮ ಹೊಲದಲ್ಲಿ ಬಿತ್ತಿದ್ದು ಉತ್ತಮವಾದ ಗೋಧಿಯಲ್ಲವೇ? ಜೊತೆಗೆ ಕಳೆಯೂ ಕಾಣಿಸಿಕೊಂಡಿದೆಯಲ್ಲ, ಅದೆಲ್ಲಿಂದ ಬಂತು ಎಂದರು. ಯಜಮಾನ, ಇದು ನನ್ನ ವೈರಿ ಮಾಡಿರುವ ಕೆಲಸ ಎಂದ. ಹಾಗಾದರೆ ಕಳೆಯನ್ನು ಕಿತ್ತು ಹಾಕೋಣವೇ ಎಂದರು ಆಳುಗಳು. ಅದಕ್ಕೆ ಯಜಮಾನ, ಬೇಡ ಬೇಡ, ಕಳೆಯನ್ನು ಕೀಳುವಾಗ ಗೋಧಿಯನ್ನೂ ಕಿತ್ತು ಬಿಟ್ಟಿರಿ. ಸುಗ್ಗಿಯವೆರೆಗೆ ಎರಡೂ ಒಟ್ಟಿಗೆ ಬೆಳೆಯಲಿ. ಸುಗ್ಗಿಯ ಕಾಲದಲ್ಲಿ ಮೊದಲು ಕಳೆ ಕಿತ್ತು ಸುಟ್ಟು ಹಾಕಲು ಕಟ್ಟಿಡಿ, ಬಳಿಕ ಗೋಧಿಯನ್ನು ಒಕ್ಕಣೆ ಮಾಡಿ ನನ್ನ ಕಣಜಕ್ಕೆ ತುಂಬಿರಿ ಎಂದು ಕೊಯ್ಲುಗಾರರಿಗೆ ಹೇಳುತ್ತೇನೆ ಎಂದ. ಯೇಸುಸ್ವಾಮಿ ಇನ್ನೊಂದು ಸಾಮತಿಯನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯ ಒಂದು ಸಾಸಿವೆ ಕಾಳನ್ನು ಹೋಲುತ್ತದೆ. ಈ ಕಾಳನ್ನು ತೆಗೆದುಕೊಂಡು ಹೋಗಿ ರೈತ ತನ್ನ ಹೊಲದಲ್ಲಿ ಬಿತ್ತಿದ. ಕಾಳುಗಳಲ್ಲಿ ಅತಿ ಸಣ್ಣದಾದ ಇದನ್ನು ಬಿತ್ತಿದಾಗ ಎಲ್ಲ ಸಸ್ಯಗಳಿಗಿಂತಲೂ ದೊಡ್ಡದಾಗಿ ಬೆಳೆದು ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಬಂದು ಇದರ ರೆಂಬೆಗಳಲ್ಲಿ ಗೂಡು ಕಟ್ಟಿ ವಾಸಿಸುತ್ತದೆ. ಯೇಸುಸ್ವಾಮಿ ಮತ್ತೊಂದು ಸಾಮೆತೆಯನ್ನು ಜನರಿಗೆ ಹೇಳಿದರು. ಸ್ವರ್ಗ ಸಾಮ್ರಾಜ್ಯ ಹುದುಗೆಬ್ಬಿಸುವ ಹುಳಿಯನ್ನು ಹೋಲುತ್ತದೆ. ಅದನ್ನು ಒಬ್ಬಾಕೆ ತೆಗೆದುಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಿಸಿದಳು. ಆ ಹಿಟ್ಟೆಲ್ಲ ಹುಳಿಯಾಯಿತು. ಯೇಸುಸ್ವಾಮಿ ಇದೆಲ್ಲವನ್ನು ಜನರಿಗೆ ಸಾಮತಿಯ ರೂಪದಲ್ಲಿ ಹೇಳಿದರು. ಸಾಮತಿಗಳಲ್ಲದೆ ಅವರಿಗೆ ಏನನ್ನೂ ಬೋಧಿಸಲಿಲ್ಲ. ಸಾಮತಿಗಳಲ್ಲೇ ಬೋಧಿಸುವೆನು, ಲೋಕಾದಿಯಿಂದ ರಹಸ್ಯವಾದವುಗಳನ್ನು ಬಯಲುಗೊಳಿಸುವೆನು ಎಂದು ದೇವರು ಪ್ರವಾದಿಯ ಮುಖಾಂತರ ತಿಳಿಸಿದ್ದ ಪ್ರವಚನಗಳನ್ನು ಯೇಸು ಹೀಗೆ ನೆರವೇರಿಸಿದರು. ಯೇಸು ಸ್ವಾಮಿ ಜನರನ್ನು ಬೀಳ್ಕೊಟ್ಟು ಮನೆಗೆ ಬಂದರು. ಶಿಷ್ಯರು ಅವರ ಬಳಿಗೆ ಬಂದು, ಹೊಲದಲ್ಲಿ ಬಿತ್ತಲಾದ ಕಳೆಗಳ ಸಾಮತಿಯನ್ನು ನಮಗೆ ವಿವರಿಸಿರಿ ಎಂದು ಕೇಳಿಕೊಂಡರು. ಅದಕ್ಕೆ ಯೇಸು, ಒಳ್ಳೆಯ ಗೋಧಿಯನ್ನು ಬಿತ್ತುವವನು ಎಂದರೆ ನರಪುತ್ರನು. ಹೊಲವೇ ಈ ಲೋಕ. ಒಳ್ಳೆಯ ಕಾಳುಗಳೇ ಶ್ರೀ ಸಾಮ್ರಾಜ್ಯದ ಮಕ್ಕಳು, ಕಳೆಗಳೇ ಕೇಡಿಗನ ಮಕ್ಕಳು. ಆ ಕಳೆಗಳನ್ನು ಬಿತ್ತಿದ ವೈರಿಯೇ ಪಿಶಾಚಿ, ಸುಗ್ಗಿಯೇ ಕಾಲಾಂತ್ಯ, ಕೊಯ್ಲುಗಾರರೇ ದೇವದೂತರು. ಕಳೆಗಳನ್ನು ಕಿತ್ತು ಬೆಂಕಿಯಲ್ಲಿ ಸುಟ್ಟು ಹಾಕಿದಂತೆ ಕಾಲಾಂತ್ಯದಲ್ಲಿ ನಡೆಯುವುದು. ನರಪುತ್ರನು ತನ್ನ ದೂತರನ್ನು ಕಳುಹಿಸುವನು. ಅವರು ಆತನ ರಾಜ್ಯದಿಂದ ಪಾಪಕ್ಕೆ ಕಾರಣವಾದದ್ದೆಲ್ಲವನ್ನು ಮತ್ತು ದುಷ್ಕರ್ಮಿಗಳೆಲ್ಲರನ್ನೂ ಒಟ್ಟುಗೂಡಿಸಿ ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಸದ್ಧರ್ಮಿಗಳು ತಮ್ಮ ತಂದೆಯ ಸಾಮ್ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಸಹೋದರಿಯರೇ, ಡೆಡ್ ಮ್ಯಾನ್ ವಾಕಿಂಗ್ ಎನ್ನುವ ಒಂದು ಒಳ್ಳೆಯ ಚಲನಚಿತ್ರವನ್ನು ಆಶ್ಚರ್ಯಕರ ರೀತಿಯಲ್ಲಿ ನಾನು ನೋಡಿದೆ. ಡೆಡ್ ಮ್ಯಾನ್ ವಾಕಿಂಗ್ ಹೇಗೆ ಸಾಧ್ಯ? ಸತ್ತಿರುವ ಒಬ್ಬ ವ್ಯಕ್ತಿ ನಡೆದಾಡುವುದೇ? ಆಶ್ಚರ್ಯ ಮತ್ತು ಕೌತುಕದಿಂದ ಆ ಸಿನಿಮಾವನ್ನು ನೋಡ್ತಾ ಇರಬೇಕಾದ್ರೆ ಆ ಸಿನಿಮಾದಲ್ಲಿ ಇಬ್ಬರು ವಿಶಿಷ್ಟ ವ್ಯಕ್ತಿಗಳು ಕಾಣಿಸಿಕೊಳ್ತಾರೆ. ಒಬ್ಬ ವ್ಯಕ್ತಿ ಪಾಪ ಮಾಡಿ ಕೊಲೆಯನ್ನು ಮಾಡಿ ಜೈಲನ್ನು ಸೇರಿರುತ್ತಾನೆ. ಆದರೆ ಮನಸ್ಸಿನಲ್ಲಿ ಇದರ ಬಗ್ಗೆ ಒಂದು ಭಾವನೆಯೇ ಇಲ್ಲ. ನಾನು ಮಾಡಿರುವುದೇ ಸರಿ ಎಂದು ಆತ ತಿಳಿದುಕೊಂಡಿರುತ್ತಾನೆ. ಆತನ ಹೆಸರು ಮತ್ತಾಯ ಅಥವಾ ಮ್ಯಾಥ್ಯೂ ಅಂತ ಆಂಗ್ಲ ಭಾಷೆಯಲ್ಲಿ.
ಅದೇ ರೀತಿಯಲ್ಲಿ ಒಬ್ಬ ಧಾರ್ಮಿಕ ಸಹೋದರಿಗೆ ದೇವರು ಅಲ್ಲಿ ಕರೆಯನ್ನು ಕೊಡ್ತಾರೆ. ಈ ವ್ಯಕ್ತಿಯ ಬಗ್ಗೆ ಆಕೆ ವಿಷಯವನ್ನು ತಿಳಿದುಕೊಂಡು ಆತನ ಮನಪರಿವರ್ತನೆಗಾಗಿ ಪ್ರಯತ್ನವನ್ನು ಪಾಡಲು ಬಯಸ್ತಾಳೆ. ಆಕೆಯ ಹೆಸರು ಸಿಸ್ಟರ್ ಹೆಲೆನ್. ಸಿಸ್ಟರ್ ಹೆಲೆನ್ ಹಾಗೂ ಶ್ರೀ ಮ್ಯಾಥ್ಯೂ ಇವರ ನಡುವೆ ನಡೆಯುವಂತಹ ಸಂವಾದವೇ ಈ ಚಲನಚಿತ್ರದ ತಿರುಳಾಗಿದೆ. ಒಂದೆಡೆಯಲ್ಲಿ ಬರ್ಬರವಾಗಿ ಹತ್ಯೆಯನ್ನು ಮಾಡಿ, ಅತ್ಯಾಚಾರವನ್ನು ಮಾಡಿ, ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಬಯಸದೇ ಇರುವಂತಹ ಮ್ಯಾಥ್ಯೂ, ಮತ್ತೊಂದೆಡೆಯಲ್ಲಿ ಹೇಗಾದರೂ ಮಾಡಿ ಈತನನ್ನು ಕ್ರಿಸ್ತನ ಪಾದಕ್ಕೆ ಸಮರ್ಪಿಸುತ್ತೇನೆ ಎಂದು ಛಲಬಿಡದೆ ದುಡಿಯುತ್ತಾ ಇರುವಂತಹ ಸಿಸ್ಟರ್ ಹೆಲೆನ್. ಇಬ್ಬರಲ್ಲೂ ಕೂಡ ಮಾತುಕತೆ ನಡೆಯುತ್ತದೆ. ಮ್ಯಾಥ್ಯೂ ಹೇಳ್ತಾನೆ, ನಾನು ಮಾಡಿರುವುದು ತಪ್ಪಲ್ಲ, ನಾನು ಮಾಡಿರೋದು ಸರಿ ಅಂತೇಳಿ. ಅವನಿಗೆ ನೇಣು ಶಿಕ್ಷೆ ಆಗಿರ್ತದೆ. ನೇಣುಗಂಬಕ್ಕೆ ಅವನು ಹತ್ತಿರವಾಗ್ತಾ ಇರ್ತಾನೆ. ಆದರೂ ಕೂಡ ಮನಸ್ಸಿನಲ್ಲಿ ಬದಲಾವಣೆಯ ಭಾವನೆ ಏನೇ ಇಲ್ಲ. ಆದರೆ ಸಿಸ್ಟರ್ ಹೆಲೆನ್ ಪ್ರತಿದಿನ ಅವನನ್ನು ಜೈಲಿನಲ್ಲಿ ಭೇಟಿ ಮಾಡಿ ಆತನಿಗೆ ದೇವರ ದಯೆಯ ಬಗ್ಗೆ, ದೇವರ ಕರುಣೆಯ ಬಗ್ಗೆ, ದೇವರ ಕ್ಷಮೆಯ ಬಗ್ಗೆ ಪಾಠವನ್ನು ಹೇಳ್ತಾಳೆ. ಸಂಜೆ ತನ್ನ ಕನ್ಯಾಮಠಕ್ಕೆ ಹಿಂತಿರುಗಿ ಬಂದು ಆತನ ಮನಪರಿವರ್ತನೆಗಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಯಾವುದೇ ಬದಲಾವಣೆ ಇಲ್ಲ. ತಿಂಗಳುಗಳು ಹೋಗ್ತವೆ, ಆದರೂ ಬದಲಾವಣೆ ಇಲ್ಲ. ಆದರೆ ಮ್ಯಾಥ್ಯೂ ಸಾಯೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಇರುವ ಸಂದರ್ಭದಲ್ಲಿ ಸಿಸ್ಟರ್ ಹೆಲೆನ್ ಅವರ ಪ್ರಾರ್ಥನೆಯ ಬಲನೋ ಗೊತ್ತಿಲ್ಲ, ಅವರು ಹೇಳಿರುವಂತಹ ಮಾತಿನ ಮರ್ಮವೋ ಗೊತ್ತಿಲ್ಲ. ಆತ ಕೊನೆಯ ಕ್ಷಣದಲ್ಲಿ, ಗಲ್ಲಿಗೆ ಹೋಗುವ ಕೊನೆಯ ಕ್ಷಣದಲ್ಲಿ ಕಣ್ಣೀರನ್ನು ಇಡುತ್ತಾ ನಡೆದು ಹೋಗ್ತಾನೆ. ಆತ ಹೇಳ್ತಾನೆ, ನಿಜವಾಗಲೂ ನಾನು ಆ ದಂಪತಿಗಳನ್ನು ಬರ್ಬರ ಹತ್ಯೆ ಮಾಡುವುದು ತಪ್ಪು. ನನ್ನ ಮನಸ್ಸಿನಲ್ಲಿ ಆ ಭಾವನೆ ಮೂಡಿದೆ. ಪಾಪಿ ನಾನೇ, ಆ ದೇವರು ನನ್ನನ್ನು ಕ್ಷಮಿಸಲಿ ಅಂತ ಹೇಳಿ ಮುಂದೆ ಹೆಜ್ಜೆಯನ್ನು ಇಡ್ತಾನೆ. ಆತನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ಆತನಿಗೆ ಒಂದು ಕ್ರಿಸ್ತೀಯ ಸಂಪ್ರದಾಯದ ಪ್ರಕಾರ ಸಮಾಧಿ ಮಾಡಲಾಗುತ್ತದೆ. ಡೆಡ್ ಮ್ಯಾನ್ ವಾಕಿಂಗ್. ಅಲ್ಲಿಯವರೆಗೆ ಆತ ಉಸಿರಾಡುವ ಶವವಾಗಿರ್ತಾನೆ. ಆದರೆ ನೇಣುಗಂಬವನ್ನು ಏರಬೇಕಾದರೆ ಆತ ಒಬ್ಬ ಜೀವಿಸುವ ವ್ಯಕ್ತಿಯಾಗಿ ಮಾರ್ಪಡುತ್ತಾನೆ. ಯಾಕಂದರೆ ಮನಪರಿವರ್ತನೆಯಿಂದ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ವಾಚನಗಳನ್ನು ನಾವು ಆಲಿಸಿದೆವು. ಈ ವಾಚನಗಳಲ್ಲಿ ನಾವು ನೋಡ್ತೇವೆ ಎಂತಹ ದೇವರು ನಮ್ಮ ದೇವರು ಅಂತ ಹೇಳಿ. ಇವತ್ತಿನ ಶುಭ ಸಂದೇಶಕ್ಕೆ ಬರುವುದಕ್ಕಿಂತ ಮುಂಚೆ ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದಂಥ ಮಾತು, ದೇವರೇ ನೀನು ಸಾರ್ವಭೌಮ. ಸಾರ್ವಭೌಮ ಅಂತ ಹೇಳಿದ್ರೆ ಏನು? ನೀವು ನಮ್ಮನ್ನು ಹೊಸಕೆ ಹಾಕಬಹುದು, ನಾಶ ಮಾಡಬಹುದು, ಆದರೂ ಕೂಡ ನೀನು ಪ್ರೀತಿ ಸ್ವರೂಪಿಯಾಗಿದ್ದೀಯಾ. ನಿನ್ನ ಕ್ಷಮೆಯ ಮೂಲಕ, ನಿನ್ನ ಕ್ಷಮೆಯ ಗುಣದ ಮೂಲಕ ನೀನು ಜಗತ್ತಿಗೆ ನಿನ್ನ ಶಕ್ತಿಯನ್ನು, ಸಾಮರ್ಥ್ಯವನ್ನು ತೋರಿಸ್ತೀಯಾ ಅಂತ ಹೇಳಿ. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪಾಪಿಗಳಾಗಿದ್ದೇವೆ ಪ್ರಿಯರೇ. ಆದರೆ ಆ ದಯಾಮಯ ದೇವರ ಮುಂದೆ ಶರಣಾಗತರಾಗಿ ಪ್ರಾರ್ಥಿಸಲು ಕಲಿತುಕೊಂಡಾಗ ನಾವು ಕೂಡ ನಡೆದಾಡುವ ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ, ನಲೆದಾಡುವ ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಏಕೆಂದರೆ ನಮ್ಮ ದೇವರು ಕ್ಷಮಿಸುವ ದೇವರಾಗಿದ್ದಾರೆ. ನಮ್ಮ ದೇವರು ಸರ್ವರನ್ನು ಪ್ರೀತಿಸುವ ದೇವರಾಗಿದ್ದಾರೆ. ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ಮತ್ತಾಯನ ಶುಭ ಸಂದೇಶ 5ನೆಯ ಅಧ್ಯಾಯ 45ನೆಯ ವಚನದಲ್ಲಿ ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಈ ಪ್ರಪಂಚದಲ್ಲಿ 2 ರೀತಿಯ ಜನಾಂಗ ಇದೆ, ಒಳ್ಳೆಯವರು, ಕೆಟ್ಟವರು, ನೀತಿವಂತರು, ಅನೀತಿವಂತರಿದ್ದಾರೆ. ಯಾವ ರೀತಿಯಲ್ಲಿ ದೇವರು ತಮ್ಮ ಕರುಣೆಯನ್ನು ತೋರಿಸ್ತಾರೆ, ತಮ್ಮ ಪ್ರೀತಿಯನ್ನು ತೋರಿಸ್ತಾರೆ, ತಮ್ಮ ಕ್ಷಮೆಯ ಗುಣವನ್ನು ತೋರಿಸ್ತಾರೆ ಅಂತಲೇ ಈ ವಾಕ್ಯದಲ್ಲಿ ಅವರು ಹೇಳ್ತಾರೆ. ನಮ್ಮ ದೇವರು ಎಂತಹ ದೇವರು ಅಂತ ಹೇಳಿದ್ರೆ ಮತ್ತಾಯ 5:45, ನೀತಿವಂತರ ಮೇಲೂ ಅನೀತಿವಂತರ ಮೇಲೂ
ತನ್ನ ಸೂರ್ಯನು ಉದಯಿಸುವಂತೆ ಮಾಡುವಂತಹ ದೇವರು. ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ತನ್ನ ಸೂರ್ಯನು ಉದಯಿಸುವಂತೆ ಮಾಡುವ ದೇವರು. ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಮಳೆಯನ್ನು ಗರಿಯುವಂತಹ ದೇವರು. ದೇವರು ಯಾವತ್ತೂ ಕೂಡ ಅನ್ಯಾಯಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಆದರೂ ಕೂಡ ಎಲ್ಲರೂ ಒಟ್ಟಾಗಿ ಬೆಳೆಯಬೇಕು, ಕೆಟ್ಟವರು ಮನಪರಿವರ್ತನೆಯನ್ನು ಹೊಂದಬೇಕು ಎನ್ನುವುದನ್ನು ಅವರು ಬಯಸ್ತಾರೆ. ಅದಕ್ಕೆ ನೋಡ್ತೇವೆ ಇವತ್ತಿನ ಶುಭ ಸಂದೇಶದಲ್ಲಿ ನಾನು ಬಲಿಪೂಜೆಯ ಆರಂಭದಲ್ಲಿ ಹೇಳಿದಂತಹ ಮಾತು. ಕಳೆದ ಭಾನುವಾರ ನಾವು ಬಿತ್ತುವವನ ಸಾಮತೆಯನ್ನು ಆಲಿಸಿದೆವು. ಆ ಬಿತ್ತುವವನ ಸಾಮತೆಯಲ್ಲಿ ಒಬ್ಬ ವ್ಯಕ್ತಿ ಹೋಗಿ ಒಳ್ಳೆಯ ಬೀಜವನ್ನು ಬಿತ್ತುತ್ತಾನೆ. ಆದರೆ ಇವತ್ತಿನ ಶುಭ ಸಂದೇಶದಲ್ಲಿ ಆಲಿಸಿದಂಥ ಮಾತು, ಇಬ್ಬರು ವ್ಯಕ್ತಿಗಳು ಬಿತ್ತನೆಯನ್ನು ಮಾಡ್ತಾರೆ. ಮೊದಲನೆಯ ವ್ಯಕ್ತಿ ಬೆಳಕಿನಲ್ಲಿ ಬಿತ್ತನೆಯನ್ನು ಮಾಡ್ತಾನೆ. ಒಳ್ಳೆಯ ಕೆಲಸವನ್ನು ಮಾಡುವಂಥವರು ಯಾವಾಗಲೂ ಕೂಡ ಬೆಳಗಿರಬೇಕಾದ್ರೆ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ, ಈ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಬೀಜಗಳನ್ನು ಬಿತ್ತಿದ ನಂತರ, ಅಂದರೆ ದೇವರು ಈ ಕೆಲಸವನ್ನು ಮಾಡಿದ ನಂತರ, ಪಿಶಾಚಿ ಸೈತಾನ ತನ್ನ ಕಾರ್ಯವನ್ನು, ತನ್ನ ಕುಯುಕ್ತಿಯನ್ನು ಮಾಡ್ತಾನೆ. ಆತನೂ ಕೂಡ ಅಲ್ಲಿ ಬೀಜವನ್ನು ಬಿಟ್ಟೋದಿಲ್ಲ, ಬದಲಾಗಿ ಕಳೆಗಳನ್ನು ಅಲ್ಲಿ ನೆಡ್ತಾನೆ. ಕೊನೆಗೆ ಏನಾಗುತ್ತೆ? ಆಶ್ಚರ್ಯ. ಯಾರಿಗೆ? ಶಿಷ್ಯರೆಲ್ಲರಿಗೂ ಕೂಡ. ನಮಗೂ ಆಶ್ಚರ್ಯ ಆಗುತ್ತೆ, ದೇವರೇ ಯಾತಕ್ಕಾಗಿ ಈ ರೀತಿ ಆಯಿತು ಅಂತೇಳಿ. ಅವ್ರು ಕೇಳ್ತಾರೆ, ನೀವು ಒಳ್ಳೆಯ ಬೀಜವನ್ನು ತಾನೇ ಬಿತ್ತಿದ್ದೀರಿ ಅಂಥೇಳಿ. ಅಂದರೆ ಆ ಬೀಜದ ಉತ್ಕೃಷ್ಟತೆಯ ಬಗ್ಗೆ ಅವರಿಗಾಗಲೇ ಸಂಶಯ ಆರಂಭ ಆಗ್ತದೆ. ಅವ್ರು ಕೇಳ್ತಾರೆ ಈ ಪ್ರಶ್ನೆಯನ್ನು. ಆಗ ದೇವರು ಹೇಳ್ತಾರೆ, ಹೌದು ನಿಜ, ನಾನು ಒಳ್ಳೆಯ ಬೀಜವನ್ನು ಬಿತ್ತಿದ್ದೇನೆ. ಹಾಗಾದರೆ ಈ ಕಳೆಗಳು ಎಲ್ಲಿಂದ ಬಂತು? ಯಾಕಂದರೆ ಕತ್ತಲೆಯಲ್ಲಿ ಆಗಿರೋದು, ಅವ್ರಿಗೆ ಗೊತ್ತಿಲ್ಲ ಹೇಗೆ ಅಂತ ಹೇಳಿ. ಆಗ ಅವ್ರು ಹೇಳ್ತಾರೆ, ಇದು ನನ್ನ ವೈರಿಯ ಕೆಲಸ, ಇದು ಪಿಶಾಚಿಯ ಕೆಲಸ ಅಂತೇಳಿ. ಹಾಗಾದರೆ ನಾವು ಈಗಲೇ ಹೋಗಿ ಅದನ್ನು ಕೊಯ್ದು ಹಾಕ್ಬಿಡೋಣ. ನಾವು ಕೂಡ ಅನೇಕ ಬಾರಿ ಯೋಚನೆಯನ್ನು ಮಾಡ್ತೇವೆ. ಕೆಟ್ಟದಾಗ್ತಾ ಇರಬೇಕಾದ್ರೆ, ಮೋಸ ವಂಚನೆ ಆಗ್ತಾ ಇರಬೇಕಾದ್ರೆ, ತೊಂದರೆಗೆ ನಾವು ಸಿಕ್ಕಿ ಹಾಕ್ಕೊಂಡ ಹೇಗಾದರೂ ಮಾಡಿ ಅದನ್ನು ಬುಡ ಸಮೇತ ಕಿತ್ತು ಹಾಕ್ಬಿಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಆದರೆ ದೇವರು ಹಾಗಲ್ಲ. ದೇವರು ಹೇಳ್ತಾರೆ, ಸ್ವಲ್ಪ ಹೊತ್ತು ಕಾಯೋಣ, ಸ್ವಲ್ಪ ಹೊತ್ತು ಕಾಯೋಣ. ಲೆಟ್ ಅಸ್ ವೇಟ್ ಇನ್ ಪೇಷನ್ಸ್. ಅವಾಗ ಏನಾಗುತ್ತೆ? ಸುಗ್ಗಿಯ ಕಾಲ ಬರುತ್ತದೆ. ದ ಹಾರ್ವೆಸ್ಟ್ ಸೀಸನ್ ವಿಲ್ ಅರೈವ್. ಆಗ ಏನಾಗುತ್ತೆ? ಮೊದಲು ಕಳೆಗಳನ್ನು ಕಿತ್ತಿ ಅವುಗಳನ್ನು ಕಟ್ಟು ಹಾಕಿ ಬೆಂಕಿಯಲ್ಲಿ ನಾಶ ಮಾಡಲಾಗ್ತದೆ. ಇನ್ನೊಂದು ಮಾತನ್ನು ನಾವು ನೆನ್ಕೊಳ್ಬೇಕು, ದೇಹವನ್ನು ಕೊಂದು ಹಾಕುವವರಿಗಾಗಿ ಭಯಪಡಬೇಡಿ, ದೇಹಾತ್ಮಗಳೆರಡನ್ನು ಸರ್ವನಾಶ ಮಾಡಬಲ್ಲ ದೇವರಿಗೆ ಭಯಪಡಿರಿ ಅಂಥೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ ಒಳಿತು ಕೆಡುಕುಗಳು ಈ ಪ್ರಪಂಚದಲ್ಲಿ ಇರ್ತವೆ. ಆದರೆ ನಾವು ಒಳ್ಳೆಯವರಾಗಿ ಜೀವಿಸಲು ಕಲಿತುಕೊಳ್ಳಬೇಕು. ಒಳಿತನ್ನು ನೀಡುವಂಥ ಸರ್ವೇಶ್ವರ, ಒಳಿತನ್ನು ನಮ್ಮ ಹೃದಯದಲ್ಲಿ ಬೀಜವಾಗಿ ಬಿತ್ತಿರುವ ಸರ್ವೇಶ್ವರನಿಗೆ ನಾವು ಶರಣಾಗತರಾಗಿ ಬಾಳಲು ಕಲಿತುಕೊಳ್ಳೋಣ. ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸೋಣ. ನಮ್ಮ ದೇವರು ಪ್ರೀತಿಸುವ ದೇವರು, ನಮ್ಮ ದೇವರು ಕ್ಷಮಿಸುವ ದೇವರಾಗಿದ್ದಾರೆ. ಹರಿಹರದ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರದಲ್ಲಿ ನಾವು ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರಬೇಕಾದರೆ, ಪ್ರಬೋಧನೆಯನ್ನು ಆಲಿಸ್ತಾ ಇರಬೇಕಾದರೆ, ಆ ತಾಯಿಯ ಬಿನ್ನಹದ ಸಹಾಯದಿಂದ ದಯಾಮಯ ದೇವರು ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ನೀಡಲಿ. ಮಾತ್ರವಲ್ಲ, ನಾವು ಒಳಿತನ್ನು ಮಾಡುವಾಗ ಪ್ರಶಂಸೆಯನ್ನು, ಕೆಡುಕನ್ನು ಮಾಡಿದಾಗ ಮನಪರಿವರ್ತನೆಯನ್ನು ಹೊಂದುವಂತಹ ಗುಣವನ್ನು ನಮಗೆ ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಈ ಬಲಿಪೂಜೆಯನ್ನು ಈಗ ಮುಂದುವರಿಸೋಣ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ.
ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಣೆಯ ಸಂಸ್ಕಾರಗಳನ್ನು ಆಚರಿಸಲು ನಾವೆಲ್ಲರೂ ನೆರೆದಿದ್ದೇವೆ. ಜೀವದ ಹಾಗೂ ಆಶೀರ್ವಾದದ ಬುಗ್ಗೆಯು ನೀರಿನಿಂದ ಇಡೀ ವಿಶ್ವವು ತೋಯಿಸಲ್ಪಡಲೆಂದು ಸರ್ವಶಕ್ತ ದೇವರನ್ನು ಯಾಚಿಸೋಣ. ದೇವರಿಗಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡವರಿಗಾಗಿ ಪ್ರಾರ್ಥಿಸೋಣ. ವಿಶ್ವಗುರು ಫ್ರಾನ್ಸಿಸ್, ನಮ್ಮ ಧರ್ಮಾಧ್ಯಕ್ಷರು, ಸರ್ವ ಯಾಜಕ ವರ್ಗ ದೇವರ ನೆರವಿನಿಂದ ತಮ್ಮ ನಿರ್ಧಾರಕ್ಕೆ ತಕ್ಕಂತೆ ಪ್ರಾಮಾಣಿಕವಾಗಿ ಜೀವಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಕಲ ಜನಾಂಗಗಳ ಮಧ್ಯೆ ಶಾಂತಿ ನೆಲೆಸಲೆಂದು ಪ್ರಾರ್ಥಿಸೋಣ. ಗಲಭೆ ಗದ್ದಲಗಳಿಂದ ಪಾರಾದ ಜನರು ಹೃದಯ ಸ್ವಾತಂತ್ರ್ಯದಿಂದ ದೇವರಿಗೆ ಸೇವೆ ಸಲ್ಲಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕೋವಿಡ್-19 ಈ ವ್ಯಾಧಿಗೆ ತುತ್ತಾಗಿರುವಂಥವರು, ಏಕಾಂತತೆಯಿಂದಲೂ ನರಳುತ್ತಾ ಇರುವಂಥವರು, ಸರ್ವ ರೋಗಗಳಿಗೆ ಸಿಲುಕಿ ಹಾಕಿಕೊಂಡವರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಸಹೋದರ ಸಹೋದರಿಯರಾದ ಇವರ ಮೇಲೆ ನಾವಿಟ್ಟಿರುವ ಪ್ರೀತಿಯಿಂದ ಇವರು ಶಕ್ತಿ ಪಡೆಯಲೆಂದು ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಲ್ಲಿ ನೆರೆದಿರುವವರಿಗಾಗಿ, ಈ ಬಲಿಪೂಜೆಯನ್ನು ವೀಕ್ಷಿಸಲು ನಮಗೆ ಅವಕಾಶ ಹಾಗೂ ಸಹಾಯವನ್ನು ಮಾಡುತ್ತಿರುವವರಿಗಾಗಿ, ಡಿವೈನ್ ವರ್ಡ್ ಟಿವಿ ಬಳಗದವರಿಗಾಗಿ, ನಕ್ಷತ್ರ ಟಿವಿ ಬಳಗದವರಿಗಾಗಿ, ಅದೇ ರೀತಿಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಮೂಲಕ ವೀಕ್ಷಿಸಿ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂಥ ಸರ್ವರಿಗಾಗಿ ಪ್ರಾರ್ಥಿಸೋಣ. ದೇವರು ಇಹಲೋಕ ಜೀವನದ ತಾತ್ಕಾಲಿಕ ವಸ್ತುಗಳನ್ನು ನಮಗಿತ್ತು ನಮ್ಮನ್ನು ಸದಾ ಸಂರಕ್ಷಿಸುತ್ತಾರೆ. ಶಾಶ್ವತವಾಗಿ ಉಳಿಯುವ ವಸ್ತುಗಳನ್ನೇ ನಾವು ಸದಾ ಅರಸುತ್ತಾ ತಾತ್ಕಾಲಿಕವಾದವುಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ನಾವು ಕಲಿಯುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಒಂದು ನಿಮಿಷ ಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸೋಣ. ಅನಾರೋಗ್ಯದಲ್ಲಿ ಅನೇಕರು ಎದ್ದು ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇದ್ದೇವೆ. 10 ವರ್ಷ ಕೆಳಗಿನವರು, 65 ವರ್ಷ ದಾಟಿರುವಂಥವರು, ದೇವಾಲಯಕ್ಕೆ ಹೋಗಲು ಆಗ್ತಾ ಇಲ್ಲ ಅಂಥವರಿದ್ದೇವೆ. ಹಾಸಿಗೆ ಹಿಡಿದಿರುವಂಥವರಿದ್ದೀರಾ. ಪ್ರತಿಯೊಬ್ಬರಿಗಾಗಿಯೂ ಆರೋಗ್ಯವನ್ನು ಕರುಣಿಸುವಂಥ ಹರಿಹರದ ಆರೋಗ್ಯ ಮಾತೆಯ ಸನ್ನಿಧಾನದಲ್ಲಿ ನಾವು ಬೇಡ್ತಾ ಇರಬೇಕಾದ್ರೆ ಆಕೆಯ ಭಿನ್ನಹದ ಸಹಾಯದಿಂದ ದೇವರು ನಿಮ್ಮ ಪ್ರಾರ್ಥನೆಯನ್ನು ಆಲಿಸುವಂತೆ ಆಗಲಿ ಎಂದು ನಮ್ಮ ಕಣ್ಣುಗಳನ್ನು ಮುಚ್ಚಿ ಕರವನ್ನು ಜೋಡಿಸಿ ನಮ್ಮ ಅಭಿಪ್ರಾಯಗಳನ್ನು ಸ್ವಾಮಿಯ ಚರಣಕ್ಕೆ ಅರ್ಪಿಸೋಣ. ಪ್ರಭು, ನಿಮಗೆ ಮೊರೆ ಇಡುತ್ತಿರುವ ಪ್ರಜೆಯ ಮೇಲೆ ನಿಮ್ಮ ದಯೆ ಇರಲೆಂದು ನಿಮ್ಮನ್ನು ಯಾಚಿಸುತ್ತೇವೆ. ಹೀಗೆ ನಿಮ್ಮ ಪ್ರೇರಣೆಯಿಂದ ನಾವು ಅರಸುವುದನ್ನು ನಿಮ್ಮ ಧಾರಾಳ ಔದಾರ್ಯದಿಂದ ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ನಾ ಬಂದೆ ಪ್ರಭುವೇ ಬಲಿಪೀಠಕ್ಕೆ, ನನ್ನನ್ನೇ ತಂದಿಹೆ ಕಾಣಿಕೆಗೆ, ನನ್ನನ್ನೇ ತಂದಿಹೆ ಕಾಣಿಕೆಗೆ. ನಾ ಬಂದೆ
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ಹಳೆ ಒಡಂಬಡಿಕೆಯ ವಿವಿಧ ಬಲಿ ಅರ್ಪಣೆಗಳನ್ನು ಒಂದೇ ಉತ್ಕೃಷ್ಟ ಬಲಿಯಲ್ಲಿ ಸಂಪೂರ್ಣಗೊಳಿಸಿದ್ದೀರಿ. ಆಬೇಲನ ಕಾಣಿಕೆಗಳನ್ನು ಆಶೀರ್ವದಿಸಿದಂತೆ ನಿಮ್ಮ ಪ್ರಾಮಾಣಿಕ ಸೇವಕರ ಬಲಿ ಅರ್ಪಣೆಯನ್ನು ಸ್ವೀಕರಿಸಿ ಪಾವನಗೊಳಿಸಿರಿ. ಹೀಗೆ ನಿಮ್ಮ ದಿವ್ಯ ಮಹತ್ವಕ್ಕೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಅರ್ಪಿಸುವ ಕಾಣಿಕೆಗಳು ಸರ್ವರ ರಕ್ಷಣೆಗೆ ಉಪಯುಕ್ತವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದಿರಿ. ಮಾನವನನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತಕರ ವಿಶ್ವದ ಒಡೆಯನನ್ನಾಗಿ ಮಾಡಿದಿರಿ. ಅವನು ನೀವು ಸೃಷ್ಟಿಸಿದ ಎಲ್ಲದರ ಮೇಲೂ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಸುವಂತೆಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸ್ತುತಿಸುವಂತೆಯೂ ಅವನನ್ನು ನೇಮಿಸಿದಿರಿ. ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಜಾನಾ ಹೋಜಾನಾ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಜಾನಾ ಹೋಜಾನಾ ಹೋಜಾನಾ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು
ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ,
ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, 65 ವರ್ಷ ಮೇಲ್ಪಟ್ಟಿರುವಂಥವರು, 10 ವರ್ಷ ಕೆಳಗಿನ ಮಕ್ಕಳು ದೇವಾಲಯಕ್ಕೆ ಬರಲು ಅವಕಾಶವಿರುವುದಿಲ್ಲ. ಆದರೂ ಕೂಡ ನಮ್ಮ ಮನೆಗಳಲ್ಲಿ ಇದ್ದು ನಾವು ಆಧ್ಯಾತ್ಮಿಕವಾಗಿ ಪರಮಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿರುವಂಥವರು, ಜ್ವರ, ಕೆಮ್ಮು ಹಾಗೂ ಇತರ ಕಾಯಿಲೆಗಳಿಗೆ ತುತ್ತಾಗಿರುವಂಥವರು ಕೂಡ ಮನೆಯಲ್ಲಿ ಇದ್ದು ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇದ್ದೀರಾ. ಆಧ್ಯಾತ್ಮಿಕವಾಗಿ ಪರಮಪ್ರಸಾದವನ್ನು ಸ್ವೀಕರಿಸುವ ಒಂದು ಸೌಭಾಗ್ಯಕ್ಕಾಗಿ ದೇವರಿಗೆ ವಂದನೆಯನ್ನು ಸಮರ್ಪಿಸಿ, ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪ್ರಭು ಯೇಸು ಕ್ರಿಸ್ತರಿಗೆ ಇನ್ನೂ ಹತ್ತಿರವಾಗುವಂತೆ ಆಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳೋಣ.
ಮನ ತಣಿಸು ಹೊನಲಾಗಿ ಮೌಢ್ಯದ ಮಂಜನು ಕರಗಿಸವ ಬಾಡಿದ ಬಾಳನು ಚಿಗುರಿಸವ ಅನುಬಂಧ ಬೆಸೆಯಲು ಬಾ ಅನುಕಂಪ ತೋರಿಸವ ಬಾ ಪ್ರಭುವೇ ಬೆಳಕಾಗಿ ಬೆಸೆದು ಸಂವೇದಿಸು ಸ್ನೇಹದಿ ಸೆಳೆದು ನೀ ಪೋಷಿಸು ಬಾಂಧವ್ಯ ಬೆಸೆದು ಸಂವೇದಿಸು ಸ್ನೇಹದಿ ಸೆಳೆದು ನೀ ಪೋಷಿಸು ನೀನಿರಲು ಈ ಮನವು ಮುದವಾಗಿದೆ ನೀ ಬರುವ ಪ್ರತಿ ಕ್ಷಣವು ಹಿತವಾಗಿದೆ ಓ ದೇವ ನಿನ್ನೊಲವು ಚಿರನೂತನ ಓ ದೇವ ನೀ ತರುವೆ ನವಚೇತನ ಬಾ ಪ್ರಭುವೇ ಬೆಳಕಾಗಿ ಮನ ತಣಿಸು ಹೊನಲಾಗಿ ಮೌಢ್ಯದ ಮಂಜನು ಕರಗಿಸವ ಬಾಡಿದ ಬಾಳನು ಚಿಗುರಿಸವ ಅನುಬಂಧ ಬೆಸೆಯಲು ಬಾ ಅನುಕಂಪ ತೋರಿಸವ ಬಾ ಪ್ರಾರ್ಥಿಸೋಣ. ಪ್ರಭು ದಯೆಯಿಂದ ನಿಮ್ಮ ಪ್ರಜೆಯ ಮಧ್ಯೆ ಪ್ರಸನ್ನರಾಗಿರಿ. ಸ್ವರ್ಗೀಯ ರಹಸ್ಯಗಳಿಂದ ತುಂಬಿದವರಾದ ನಾವು ಹಳೆಯ ಜೀವನವನ್ನು ತೊರೆದು ಹೊಸ ಜೀವನದತ್ತ ಸಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರದಿಂದ ಈ ಒಂದು ಬಲಿಪೂಜೆ ಪ್ರಸಾರವಾಗಿದೆ. ಇದನ್ನು ನೀವು ಡಿವೈನ್ ವರ್ಡ್ ಟಿವಿ ಚಾನೆಲ್ನ ಮೂಲಕ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಹರಿಹರ ಮಾತಾ ಹಾಗೂ ಫೇಸ್ಬುಕ್ ಪೇಜಿನ ಮೂಲಕ ವೀಕ್ಷಿಸಿದ್ದೀರಾ, ಬಲಿಪೂಜೆಯಲ್ಲಿ ಭಾಗವಹಿಸಿದ್ದೀರಾ. ಕೋವಿಡ್-19 ಈ ಕಾಯಿಲೆಯಿಂದ ದೇವರು ಆದಷ್ಟು ಬೇಗ ಬಿಡುಗಡೆಯನ್ನು ದಯಪಾಲಿಸುವಂತೆ ಆಗಲಿ ಅಂತ ಹೇಳಿ ಇಡೀ ವಿಶ್ವಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ತಮ್ಮ ಸಮಯ ಸಹಕಾರವನ್ನು ನೀಡಿ ಈ ಒಂದು ಬಲಿಪೂಜೆಯಲ್ಲಿ ಭಾಗವಹಿಸಲು ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸರ್ವರಿಗೂ ಕೂಡ ನಾನು ವಂದನೆಯನ್ನು ಸಮರ್ಪಿಸುತ್ತಾ ಇದ್ದೇನೆ. ದೇವರ ಅನಂತ ಆಶೀರ್ವಾದವನ್ನು, ಹರಿಹರದ ಆರೋಗ್ಯ ಮಾತೆಯ ಕೃಪೆಯನ್ನು ನಾನು ಕೋರುತ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನೀವು ಕೂಡ ನಮ್ಮ ಭಕ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಹಾಗೂ ಇಲ್ಲಿನ ಈ ಭಕ್ತಿ ಕಾರ್ಯದಲ್ಲಿ ಭಾಗವಹಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಹರಿಹರ ಮಾತಾ ಈ ಒಂದು ಪೇಜನ್ನು ಲೈಕ್ ಮಾಡಿ, ಹಾಗೆ ಇದನ್ನು ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ ಬಟನನ್ನು ಒತ್ತಿದರೆ ಕೂಡಲೇ ನಿಮಗೆ ಇದು ದೊರೆಯುತ್ತದೆ. ಪ್ರಿಯರೇ, ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಭು ಯೇಸು ಕ್ರಿಸ್ತರಿಗೆ ಸೇರಿದವರಾಗಿರುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ವೈದ್ಯರಾಗಿ ಗುಣಪಡಿಸುವ ಶಕ್ತಿ ಇರುವಂಥವರು. ಆ ಸ್ವಾಮಿಯ ಬಳಿಯಲ್ಲಿ ನಾವೆಲ್ಲರೂ ಕೂಡ ಬೇಡಿಕೊಳ್ಳೋಣ, ನೆನಪಿಟ್ಟುಕೊಳ್ಳೋಣ. ಯೋವಾನ್ನ 5:6 ಇದರಲ್ಲಿ ಬರುವಂತಹ ಮಾತು, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ, ಡು ಯು ವಾಂಟ್ ಟು ಗೆಟ್ ಹೀಲ್ಡ್ ಅಂತ ಹೇಳಿ 38 ವರ್ಷಗಳ ಕಾಲ
ಪಾರ್ಶ್ವವಾಯು ಪೀಡಿತನಾಗಿ ಬೆತ್ಸಾಯ ಕೊಳದ ಬಳಿಯಲ್ಲಿ ಇದ್ದಂತಹ ವ್ಯಕ್ತಿಗೆ ಸ್ವಾಮಿ ಕೇಳ್ತಾರೆ. ಅದೇ ಪ್ರಶ್ನೆಯನ್ನು ಇವತ್ತು ನಿಮಗೂ ನನಗೂ ಕೇಳ್ತಾ ಇದ್ದಾರೆ. ಡು ಯು ವಾಂಟ್ ಟು ಗೆಟ್ ಹೀಲ್ಡ್? ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ? ಹೌದು ಸ್ವಾಮಿ ಎನ್ನುವ ಉತ್ತರವನ್ನು ನಾವು ಕೊಟ್ಟಿದ್ದೇವೆ. ನಿಮಗೆಲ್ಲರಿಗೂ ಕೂಡ ಸರ್ವ ಶುಭವನ್ನು ಕೋರ್ತಾ ಇದ್ದೇನೆ. ಹರಿಹರದ ಆರೋಗ್ಯ ಮಾತೆಯ ಭಿನ್ನಹದ ಸಹಾಯದಿಂದ ಆ ದಯಾಮಯ ದೇವರು ನಿಮ್ಮೆಲ್ಲರನ್ನೂ ಕೂಡ ಆಶೀರ್ವದಿಸಿ ಹರಸಿ ಕಾಪಾಡಲಿ. ಹಾಗೂ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಸಲಿಕಕ್ಕೆ ನಿಮ್ಮ ಉದಾರ ಮನಸ್ಸಿನ ಕಾಣಿಕೆ ಹಾಗೂ ನಿಮ್ಮ ಪೂಜಾ ಕೋರಿಕೆ ಪ್ರಾರ್ಥನೆಯನ್ನು ಕೇಳಲು ಬಯಸುವಂಥವರು ಧರ್ಮಗುರುಗಳನ್ನು ಸಂಪರ್ಕಿಸಲು ಅವಕಾಶವಿರುತ್ತದೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬಾಳಿಗೆ ಸೌಖ್ಯದಾತೆ ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ.